ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ 2025-26 ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಫಾರ್ ITI ಸ್ಟೂಡೆಂಟ್ಸ್, PUC, GTTC ಮತ್ತು ಡಿಪ್ಲೊಮಾ ಇನ್ ನರ್ಸಿಂಗ್ ಎಲ್ಲ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ SSP ಸ್ಕಾಲರ್ಶಿಪ್ ಲಾಗಿನ್ ಯಾವ ಥರ ಮಾಡೋದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಯಾವ ಥರ ಮಾಡೋದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ನೋಟಿಫಿಕೇಷನ್ ಆಫ್ ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್. ಬನ್ನಿ, ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಗೂಗಲ್ ಕ್ರೋಮಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು SSP ಕರ್ನಾಟಕ ಅಂತ ಟೈಪ್ ಮಾಡಬೇಕು. SSP ಕರ್ನಾಟಕ ಅಂತ ಟೈಪ್ ಮಾಡಿದ ನಂತರ ಸರ್ಚ್ ಅಂತ ಕೊಟ್ಟ ನಂತರ ಇಲ್ಲಿ ನಾವು ನೋಡಬಹುದು ಭಾಳಷ್ಟು ಲಿಂಕ್ ಬರ್ತಾವೆ. ಇದರೊಳಗೆ ಫಸ್ಟ್ ಲಿಂಕ್ ಏನಿದೆ ಅಂದ್ರೆ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ. SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಈ ಲಿಂಕ್ ಏನಿತ್ತಲ್ಲ, ಈ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕು. ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಮಾನ್ಯ ಮುಖ್ಯಮಂತ್ರಿಯವರದ ಫೋಟೋ ಬರುತ್ತೆ. ಇದರಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ, ಇದರಲ್ಲಿ ಭಾಳಷ್ಟು ಲಿಂಕ್ ಇದ್ದಾವೆ. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಲಿಂಕ್ ಇಲ್ಲಿ ಬಂದಿರೋದು 2025-26ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. 11ನೇ ತರಗತಿ PUC ಮತ್ತು ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಆಲ್ರೆಡಿ ನೀವು SSP ID ಕ್ರಿಯೇಟ್ ಮಾಡಿದರೆ ಇದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. SSP ID ಹೆಂಗೆ ಕ್ರಿಯೇಟ್ ಮಾಡೋದು ಡೌಟ್ ಇತ್ತಂದ್ರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ನಾನು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಈ ಲಿಂಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಇಲ್ಲಿ ಬರುವುದು ಸ್ಟೂಡೆಂಟ್ ಲಾಗಿನ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಅಂತ ಬರುತ್ತೆ. ನಾನು ಆಲ್ರೆಡಿ ಐಡಿಯನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ನಾನು ವಿದ್ಯಾರ್ಥಿ ಲಾಗಿನ್ ಹಾಕ್ತಿದ್ದೀನಿ. ಪಾಸ್ವರ್ಡ್ ಹಾಕಿ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲ್, ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ನೋಡ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ. ಇದರಲ್ಲಿ ಬಹಳಷ್ಟು ಸ್ಕಾಲರ್ಶಿಪ್ ಲಿಂಕ್ ಇದ್ದಾವೆ. ಅಪ್ಲೈ ಫಾರ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ. ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅಪ್ಲೈ ಫಾರ್ ದಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ನಾನು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಫಾರ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಇದು ಸ್ಕಾಲರ್ಶಿಪ್ ಏನಿದೆಯಲ್ಲ, ಇಟ್ ಈಸ್ ಫಾರ್ PUC, ITI, GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಷನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ, ಇವೆಲ್ಲ ಕೋರ್ಸ್ಗಳಿಗೆ ಬರುತ್ತೆ. ಸದ್ಯಕ್ಕೆ ಇನ್ನೂ ಈ ಅಟೆಸ್ಟೇಷನ್ ಇವರು ಎನೇಬಲ್ ಮಾಡಿರಂಗಿಲ್ಲ, ಅದನ್ನು ಸ್ಕಾಲರ್ಶಿಪ್ ಫಾರ್ಮ್ ತುಂಬಿ ಇಡಬಹುದು. ಫಸ್ಟ್ ಸ್ಟೆಪ್ ಏನಿದೆಯಲ್ಲ, ಇದರಲ್ಲಿ ಸ್ಟೆಪ್ 1 ಈಸ್ ಸ್ಟಡಿ, ಕಾಸ್ಟ್ ಮತ್ತು ಪರ್ಸ್ನಲ್ ಡೀಟೇಲ್. ಅದನ್ನು ಸ್ಟೆಪ್ 1ನಲ್ಲಿ ನಾವು ತುಂಬಬೇಕಾಗತ್ತೆ. ಅದೇ ರೀತಿ ಸ್ಟೆಪ್ 2 ಅಲ್ಲಿ ಕಾಲೇಜದ ಮಾಹಿತಿ, ಅಂದರೆ ನಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀವಿ, ಯಾವ ಡಿಪಾರ್ಟ್ಮೆಂಟ್, ಅವೆಲ್ಲ ಮಾಹಿತಿ ನಾವು ಇದರಲ್ಲಿ ತುಂಬಬೇಕಾಗತ್ತೆ. ಸ್ಟೆಪ್ 3 ಈ ಅಟೆಸ್ಟೇಷನ್ ಇನ್ನೂ ಇವರು ಎನೇಬಲ್ ಮಾಡಿಲ್ಲ. ಎನೇಬಲ್ ಮಾಡಿದ ನಂತರ ಈ ಅಟೆಸ್ಟೇಷನ್ ಕೂಡ ಇದಾಗತ್ತೆ. ಇವೆಲ್ಲ ಮಾಡಿದ ನಂತರ ಕೊನೆಯದಾಗಿ ನೀವು ಹಾಸ್ಟೆಲ್ ಅಪ್ಲೈ ಮಾಡಿದರೆ ಹಾಸ್ಟೆಲ್ ಡೀಟೇಲ್ಸ್ ಮತ್ತು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಇದು SSPದು ಏನು ಪ್ರಿಂಟೌಟ್ ಏನಿದೆ ಬಂದಿದೆ ಎಕ್ನಾಲೇಜ್ಮೆಂಟು, ತಾವು ಒಂದು ಕಾಲೇಜಿಗೂ ಕೂಡ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಕಾಲೇಜಲ್ಲಿ ಕೂಡ ಇದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ನಿಮ್ಮ ಸ್ಕಾಲರ್ಶಿಪ್ ಪ್ರೊಸೆಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಕಾಸ್ಟ್ ಡೀಟೇಲ್ಸ್ ಕರೆಕ್ಟಾಗಿ ತುಂಬಬೇಕು. ಕಾಸ್ಟ್, ಇನ್ಕಮ್ ಡೀಟೇಲ್ಸ್ ಕರೆಕ್ಟಾಗಿ ತುಂಬಿ ಮತ್ತು ಅಕಾಡೆಮಿಕ್ ಡೀಟೇಲು ಕೂಡ ಕರೆಕ್ಟಾಗಿ ತುಂಬಿದರೆ ಸ್ಕಾಲರ್ಶಿಪ್ ಬರೋ ಪಾಸಿಬಿಲಿಟಿ ಹೆಚ್ಚಿರುತ್ತೆ. ಮತ್ತೇನಾದ್ರು ಡೌಟ್ ಇದ್ದರೆ ಡೌಟಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.